ಹಾರೋಹಳ್ಳಿ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಹಾರೋಹಳ್ಳಿಯ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಹಾರೋಹಳ್ಳಿ ತಾಲೂಕು ಅಧ್ಯಕ್ಷ ರಾಮು, ಮಾಜಿ ಅಧ್ಯಕ್ಷರಾದ ಎಂ. ಮಲ್ಲಪ್ಪ, ಮರಳವಾಡಿ ಹೋಬಳಿ ಅಧ್ಯಕ್ಷ ತಮ್ಮಯ್ಯ, ಮಹದೇವ್, ಕರಿಯಪ್ಪ, ಪಡುವಣಗೆರೆ ಸಿದ್ದರಾಜು, ಬೆಟ್ಟಳ್ಳಿ ಕಾವಲ್ ಸಿದ್ದರಾಜು, ಸೋಮಣ್ಣ, ವೀರಭದ್ರಯ್ಯ, ಗುಂಡಪ್ಪ, ಗೋವಿಂದರಾಜು, ಮಾರ್ಸಂದ್ರ ತಗಡಪ್ಪ, ಬೇಕರಿ ಸುಧಾಕರ್, ಮುರಳಿ, ಮಹೇಶ್ ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಎನ್ಡಿಎ ಕೂಟದ ಎಲ್ಲ ಕಾರ್ಯಕರ್ತರ ಪರವಾಗಿ ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇದೊಂದು ಹೋದ ವಾರ ನೀವು ಮೀಟಿಂಗ್ ದೇವಸ್ಥಾನಕ್ಕೆ ಬನ್ರಿ, ಬಿನ್ನು ಬಾ ಫೋಟೋಗಳು ಇದ್ರಲ್ಲ ಅವು ಕಳಿಸ್ಕೊಡ್ರಿ. ಇವತ್ತಿನ ಈ ಸಮಾರಂಭದ ವಿಶೇಷ ಏನಂದರೆ, ಈ ದೇಶ ಕಂಡ ಹಿರಿಯ ಮುತ್ಸದ್ದಿ ಹಾಗೂ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಪಕ್ಷದ ನಾಯಕರುಗಳೆಲ್ಲ ಸೇರಿ ಇವತ್ತು ಅವರಿಗೆ 94ನೇ ವರ್ಷ ಒಳ್ಳೆಯದೇ ಆಗಲಿ ಅಂತೇಳಿ ಒಂದು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಇಟ್ಕೊಂಡಿದ್ದು. ಹಾಗೂ ಈ ನಮ್ಮ ಹಾರೋಹಳ್ಳಿ ತಾಲೂಕಿನ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಭಗವಂತ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಆಯುಸ್ ಕೊಡಲಿ. ಈಗ ಹೊಸದಾಗಿ MP ಆಯ್ತಾ ಇದ್ದಾರೆ. ಭಗವಂತ ಅವ್ರಿಗೆ NDAದಲ್ಲಿ MP ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರ ಈ ಸತಿ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು MLA ಆಗಲಿ ಅಂತೇಳಿ ಅವ್ರಿಗೂ ನಾವು ಆಶ್ರಯಿಸಿ ಅವರ ಹೆಸರು ನಾವು ಅಭಿಷೇಕವನ್ನು ಪುಷ್ಪಾರ್ಚನೆ ಮಾಡಿಸಿ ಇಷ್ಟೆಲ್ಲ ಮಾಡಿದ್ದೀವಿ. ಇದಕ್ಕೆ ನಮ್ಮ ಹಾರೋಹಳ್ಳಿ ತಾಲೂಕಿನ ಎಲ್ಲ ಮುಖಂಡರುಗಳು, ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ಎಲ್ಲ ಭಾಗಿಯಾಗಿದ್ದರು. ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲರ ನಮ್ಮ ಹಾರೋಹಳ್ಳಿ ತಾಲೂಕಿನ ಎಲ್ಲ ಮುಖಂಡರ ಪರವಾಗಿ ಭಗವಂತ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರವರಿಗೆ ಹೆಚ್ಚಿನ ಶಕ್ತಿ, ಆಯಸ್ಸು, ಆರೋಗ್ಯ ಭಾಗ್ಯ ಎಲ್ಲ ಕರುಣಿಸಲಿ ಅಂತ ನಮ್ಮ ಹಾರೋಹಳ್ಳಿ ತಾಲೂಕಿನ ಜನತಾದಳದ ಮುಖಂಡರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಮಾಜಿ ಪ್ರಧಾನಿಗಳು, ಈ ದೇಶ ಕಂಡ ಅಪ್ರತಿಮ ನಾಯಕರಾದಂಥ ಎಚ್.ಡಿ. ದೇವೇಗೌಡರ 93 ವಸಂತವನ್ನು ಪೂರೈಸಿ 94ನೇ ವಸಂತಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವಿಜೃಂಭಣೆಯಿಂದ ಹಾರೋಹಳ್ಳಿ ತಾಲೂಕು ವತಿಯಿಂದ ಇವತ್ತು ಹುಟ್ಟುಹಬ್ಬದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಕಾರಣ, ರಾಜ್ಯದ ವಿಚಾರ ಇರ್ಬೋದು, ದೇಶದ ವಿಚಾರ ಇರ್ಬೋದು, ಯಾವುದೇ ವಿಚಾರ ಬಂದರೂ ಕೂಡ ಈ ಸಂಸತ್ತಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ರೈತರ ಪರ ಧ್ವನಿ ಎತ್ತಿ ರೈತರ ಕಾಳಜಿಯನ್ನೇ ವಹಿಸ್ತಿರ್ತಕ್ಕಂಥ ದೇವೇಗೌಡರು ಇವತ್ತು ಈ ರಾಜ್ಯಕ್ಕೆ ಬೇಕಾಗಿದೆ. ಹಾಗಾಗಿ ಮಿತ್ರ ಪಕ್ಷಗಳಾದ NDA, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಮ್ಮತದ ಅಭ್ಯರ್ಥಿಯಾಗಿ ಅವ್ರನ್ನ ರಾಜ್ಯಸಭೆಗೆ ಕಳಿಸಬೇಕು. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ವಿಚಾರವನ್ನು ಸಂಸತ್ತಿನಲ್ಲಿ ಧ್ವನಿ ಎತ್ತಬೇಕು. ಇಂಥ ಮಹಾನ್ ವ್ಯಕ್ತಿ ನಿಜವಾಗ್ಲೂ ಅಪರೂಪ. ಇಂಥ ವ್ಯಕ್ತಿಗೆ ದೇವರು ಆರೋಗ್ಯವನ್ನು ಕೊಟ್ಟು ಇನ್ನೂ ನಾವು ಸದಾ 100 ವರ್ಷಗಳ ಕಾಲ ಇವರು ಬಾಳಬೇಕು. ಇನ್ನು ಅದಕ್ಕೂ ಹೆಚ್ಚು ಕೂಡ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಮಾಡಿ ಇವರಿಗೆ ಆರೋಗ್ಯವನ್ನು ಕೊಡಬೇಕು ಅಂತ ಕೇಳ್ಕೊತಾ, ಇವತ್ತು ಆ ತಾಲೂಕಿನಲ್ಲಿ ದುರಾಡಳಿತ ಜಾಸ್ತಿ ಆಗಿಬಿಟ್ಟಿದೆ. ಆ ದುರಾಡಳಿತವನ್ನು ಕೊನೆಗಾಣಬೇಕಾದ್ರೆ ನಾವು ಇವತ್ತಿಂದಲೇ ಹೇಳ್ತಾ ಇದ್ದೀವಿ, ಇಂಥ ದುರಾಡಳಿತವನ್ನು ನಾವು ಕಳೆದ 30-35 ವರ್ಷದಿಂದ ನೋಡ್ತಾ ಇದ್ದೀವಿ, ಯಾರು ಕೂಡ ಮಾಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಶಾಸಕರನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ನಾವು ಒಮ್ಮತದ ತೀರ್ಮಾನವನ್ನು ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಶಾಸಕರು ಈ ತಾಲೂಕಿನಲ್ಲಿ ಇರ್ತಾರೆ. ಎಲ್ಲರಿಗೂ ಒಳ್ಳೇದಾಯ್ತದೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಆಶಿಸ್ತಾ ಇದ್ದೀವಿ. ದೇವೇಗೌಡರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ. ದೇಶದ ಮಹಾನ್ ವ್ಯಕ್ತಿಯಲ್ಲಿ ಒಬ್ಬರಾದ ಶ್ರೀಮಾನ್ ಎಚ್.ಡಿ. ಮಹಾನ್ ವ್ಯಕ್ತಿಯಾದ ದೇವೇಗೌಡರು ಎಂದೂ ಕಾಣದ ಕರ್ನಾಟಕದಲ್ಲಿ ಒಬ್ಬರು ಈ ದಿನದ ವಿಶೇಷತೆಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾವು ಅವ್ರಿಗೆ ಇನ್ನೂ ಒಂದು 10 ವರ್ಷ ಆದರೂ
ಇರಲಿ ಅಂತ ನಾವು ಅದರ ಕಾಮನಮ್ಮನಲ್ಲಿ ಕೇಳ್ಕೊಂಡ ಎರಡು ಮಾತು. ಪ್ರಧಾನಮಂತ್ರಿಗಳಾದ ದೇವೇಗೌಡರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಮುಂದಿನ ದಿನ ಇನ್ನೂ ಹುಮ್ಮಸ್ ಕೊಡಲಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು MLA ಮಾಡಿದ್ದಕ್ಕೆ ಅವರು ಸತತ ಓಡಾಡಲಿ ಅಂತ ಹೇಳಿ ನಾವು ಮಾತು ಮುಗಿಸ್ತಾರೆ. ಈ ನಾಡ ಕಂಡಂಥ ಅಪ್ರತಿಮ ಪ್ರತಿಭೆ ಕಾವೇರಿಯ ವರಪುತ್ರ ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ 94ನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಅವರ ಸಮ್ಮುಖದಲ್ಲಿ ಮತ್ತು ಹೋಬಳಿ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಮತ್ತು NDA ಮಿತ್ರಪಕ್ಷದ ಎಲ್ಲರೂ ಕೂಡ ಸೇರಿ ಈ ದಿನ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ. ಅಂದರೆ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಅರ್ಪಿಸೋದ್ರ ಮುಖಾಂತರ ಭಗವಂತ ಮಹಾತಾಯಿಯವರಿಗೆ ಹೆಚ್ಚಿನ ಆರೋಗ್ಯ ಆಯುಷನ್ನು ಕೊಟ್ಟು ಇನ್ನೂ ದೇಶದ ಪರವಾಗಿ ನಾಡಿನ ಪರವಾಗಿ ಹೋರಾಡ್ತಕ್ಕಂಥ ಶಕ್ತಿ ಏನಿದೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಒಂದು ಹೆಚ್ಚಿನ ವರ್ಷ ಬದುಕಿ ನಮಗೆಲ್ಲರಿಗೂ ಕೂಡ ಅವ್ರ ಸೇವೆ ಈ ದೇಶಕ್ಕೆ ಇನ್ನೂ ಅವ್ರ ಸೇವೆ ಬೇಕಾಗಿರೋದ್ರಿಂದ ಆ ಮಹಾತಾಯಿಯವರಿಗೆ ಹೆಚ್ಚಿನ ರೀತಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಮಹಾತಾಯಿಯನ್ನು ಬೇಡ್ಕೊಂಡಿದ್ದೇವೆ. ದೇವೇಗೌಡ ಅಪ್ಪಾಜಿಯವರು ಅವರಿನ್ನ 100 ವರ್ಷ ಬದುಕಲಿ, ಆಯುಷ್ಯ ಆರೋಗ್ಯ ಕೊಡಲಿ. ಈ ದೇಶ ಕಂಡ ಪ್ರಪ್ರಥಮ ಕನ್ನಡ ಈ ನಾಡಿನ ಪ್ರಥಮ ಪ್ರಜೆಯಾಗಿ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಯಾರು ರೈತರು ಅಂದರೆ ದೇವೇಗೌಡರ ಮನೆಯವರೇ ರೈತರು ಅಂತ ಅಂದ್ಬಿಟ್ಟು ಹೆಸರುವಾಸಿಗೆ ಆಗಿದ್ದಾರೆ. ಅವರು ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಅವ್ರ ಕಣ್ಣಲ್ಲಿ ನೋಡಬೇಕು. ಅವರು ಅವತ್ತೊಂದಿನ ನಿಖಿಲ್ ಕುಮಾರ್ ಪರಾಭವ ಆದಾಗ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು. ಅದಕ್ಕೋಸ್ಕರ ದೇವೇಗೌಡ ಅಪ್ಪಾಜಿ ಅವ್ರಿಗಿನ್ನ 100 ವರ್ಷ ಆಯುಸ್ ಕೊಡಲಿ. ನಿಖಿಲ್ ಕುಮಾರಸ್ವಾಮಿ ಅವರು MLA ಆಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿ ಅಂತ ಹೇಳ್ತಾ ಅವ್ರಿಗಿನ್ನ ಈ ಚಾಮುಂಡೇಶ್ವರಿ 100 ವರ್ಷ ಆಯುಸ್ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನಾವು ಎಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀವಿ. ಮಾಜಿ ಪ್ರಧಾನಮಂತ್ರಿಗಳು, ಕರ್ನಾಟಕ ರಾಜ್ಯದ ಸುಪುತ್ರ, ಈ ದೇಶ ಕಂಡಂಥ ಮಹಾಮನ್ ನಾಯಕ ಮಾನ್ಯ HD ದೇವೇಗೌಡರು ಸಾಹೇಬ್ರವರು, ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಸ್ಸು ಸಕಲೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತಾಯಿ ಚಾಮುಂಡಿಯಲ್ಲಿ ಮನವರಿಕೆಯನ್ನು ಮಾಡ್ಕೊತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅವರು ಇನ್ನಷ್ಟು ಹುಮ್ಮಸ್ಸು ಕೊಡಲಿ, ಆಯುಷ ಆರೋಗ್ಯ ಎಲ್ಲ ಹೆಚ್ಚಲಿ. ಇಲ್ಲಿ ಮತ್ತೆ ನಾವು JDS ಅನ್ನು ಕರೆತಕ್ಕೆ ಎಲ್ಲರೂ ಕ್ಷಮಿಸೋಣ ಅಂತ ಹೇಳ್ತಾ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಪ್ರಧಾನಿಗೌಡರಾದ ದೇವೇಗೌಡರು ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲಿಗಾಗಿ ಹಾರೋಹಳ್ಳಿ ಹೋಬಳಿ, ಮರಳವಾಡಿ ಹೋಬಳಿ ಎಲ್ಲ ಕಾರ್ಯಕರ್ತರುಗಳನ್ನು ದೇವೇಗೌಡರು ಹುಟ್ಟುಹಬ್ಬದ ಶುಭಾಶಯಕ್ಕೆ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡು ಅವ್ರ ಆಯುಸ್ಸು ಆರೋಗ್ಯ ಭಗವಂತ ಕೊಡಲಿ ಅಂತ ಎಲ್ಲ ಕಾರ್ಯಕರ್ತರು, ಹಾರೋಹಳ್ಳಿ ಮರಳವಾಡಿ ಎಲ್ಲ ಕಾರ್ಯಕರ್ತರುಗಳು ಇಲ್ಲಿ ಭಾಗವಹಿಸಿ ಅವ್ರಿಗೊಂದು ಶುಭಾಶಯ ಕೊಡ್ತಾವ್ರೆ. ದೇವರು ನಾವು ಕೇಳೋದೇನೆಂದರೆ ದೇವೇಗೌಡರು ಅಂತವ್ರು ಇನ್ನು ಮುಂದೆ ಹುಡ್ತಾರೋ ಇಲ್ವೋ ಗೊತ್ತಿಲ್ಲ. ಇವತ್ತಿನ ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಮಣ್ಣಿನ ಮಗ ಅಂದರೆ ದೇವೇಗೌಡರು. ಆ ದೇವೇಗೌಡರನ್ನ ಹುಟ್ಟುದಬ್ಬನು ಇವತ್ತು ಎಲ್ಲ ಊರಲ್ಲೂ ಇವತ್ತು ಅದ್ದೂರಿಯಾಗಿ ಪೂಜೆ ಮಾಡ್ತಾವ್ರೆ. ಅಂತವರು ಇನ್ನು ಮುಂದೆ ಹುಟ್ಟು ಬರಲಿ ಅಂತ ನಾನು ಹೇಳ್ತಾ ಅವ್ರಿಗೊಂದು ಶುಭಾಶಯ ಕೊಡ್ತೀನಿ. 1989ರಲ್ಲಿ ನಾನು ದೇವೇಗೌಡರಿಗೆ ಚುನಾವಣೆಗೆ ಓಡಾಡಿದೆ. ಫೈನಲ್ ಇಯರ್ BSc ದೇವೇಗೌಡರು ಸೋತರು ಅಂತೇಳಿ ಫೈನಲ್ ಇಯರ್ BSc ಎಕ್ಸಾಮ್ ಬರೀಲಿಲ್ಲ, ಆಬ್ಸೆಂಟ್ ಮಾರ್ಕ್ಸ್ ಕಂಡಿದೆ ಇವತ್ತು. ಆದರೂ ಕೂಡ ಇಲ್ಲಿವರೆಗೂ ಅವ್ರ ಜೊತೆಲಿ ಹೋಗಿ ನಾನು ಒಂದು ವಾಟ್ಸಪ್ ಫೋಟೋ ತೆಗೆಸ್ಕೊಳ್ಳಿಲ್ಲ. ನನ್ನ ಆತ್ಮದಿಲ್ಲ ಅವ್ರು ಅಷ್ಟೇ ಬಿಟ್ಟರೆ ನಾನು ಯಾವ ಕೆಲಸ ಕಾರ್ಯಕ್ಕೂ ಅವ್ರ ಹತ್ರ ಹೋದನಲ್ಲ. ಅವ್ರ ಅಭಿಮಾನಿ 89ರಿಂದ ಇಲ್ಲಿವರೆಗೂ ಸತತವಾಗಿ ಅಭಿಮಾನಿ, ಪಕ್ಷಕ್ಕೆ ಅಭಿಮಾನಿ, ಕುಮಾರಣ್ಣಂಗೆ ಅಭಿಮಾನಿ, ಅನಿತಕ್ಕ ಅವ್ರಿಗೆ ಅಭಿಮಾನಿ, ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೂ ಕೂಡ ನಾನು ಒಬ್ಬ ಸ್ನೇಹಿತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮುಂದಿನ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಗೆಲ್ಲಿಸೋದೇ ನಮ್ಮೆಲ್ಲರ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಧ್ಯೇಯ ಆಗಬೇಕು. ಒಳ್ಳೆ ಓಟ್ ಕೊಟ್ಟು ಪ್ರತಿ ಜನಾಂಗದ ಓಟನ್ನು ತಗೊಂಡು ನಾವು ಗೆದ್ದರೆ ಮಾತ್ರ ಸಾಧ್ಯ, ಓಟ್ ತೊಗೊಂಡ್ರೆ ಮಾತ್ರ ಸಾಧ್ಯ ಗೆಲ್ಲಕ್ಕೆ. ಎಲ್ಲ ಜನಾಂಗನೂ ಪ್ರೀತಿ ವಿಶ್ವಾಸಕ್ಕೆ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಎಲ್ಲ ಕಡೆ ಓಡಾಡಿ ಜನರು ಪ್ರೀತಿ ಗಳಿಸ್ಬೇಕು. ಅವರು ಜಾಸ್ತಿ ಇನ್ನೂ ಓಡಾಡಬೇಕು. ಇವ್ರು ಓಡಾಡ್ತಾ ಇರೋದು ಸಾಲದ್ದು. ಅತಿಯಾಗಿ ಓಡಾಡಿದ್ರೆ ಮಾತ್ರ ಜನ ಗಳಿಸೋಕ್ಕಾಗೋದು. ಈಗ ಮೊದಲಿನಂತೆ ಜನ ಇಲ್ಲ. ಈಗ ಜನ ಇವಾಗ ಒಂಥರ ಇದ್ದರೆ ಬೆಳಗ್ಗೆ ಒಂಥರ ಇರೋದು, ಬೆಳಗ್ಗೆ ಇದ್ದರೆ ನಾಳಿದ್ದು ಒಂಥರ ಇರೋದು, ಆ ಥರ ಜನಾಂಗ ಇರೋ ದೇಶ ಇಲ್ಲ. ಎಲ್ಲರೂ ಒಂದೇ ಥರ ಇರೋದು. ಅವರು ಪಕ್ಷಕ್ಕೋಸ್ಕರ ಸ್ವಲ್ಪ ಸಂಘಟನೆ ಮಾಡಿಕೊಂಡು ಓಡಾಡೋದು ಒಳ್ಳೆಯದು. ನಾವು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ 101 ವರ್ಷ ತುಂಬಿಸುವಂಥ ಶಕ್ತಿನ ಪರಮಾತ್ಮ ಅವ್ರಿಗೆ ಕೊಡಲಿ. ಅಲ್ಲಿವರೆಗೂ ಪಕ್ಷಕ್ಕೆ ಹೋರಾಟ ನಡೆಸಲಿ ಅಂತ ಹೇಳ್ತಾ
ಅವರ ಅಭಿಮಾನಿಯಾಗಿ ಮಾತನಾಡೋದು ಅವಕಾಶ ಬಂದ ನನ್ನ ಪಕ್ಷದ ಮುಖಂಡರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ.